ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು RCB ವರ್ಸಸ್ CSK ಪಂದ್ಯ ಚೆನ್ನೈನ ಚೇಪಾಕ್ ಸ್ಟೇಡಿಯಂ ನಡೀತಾ ಇದೆ. ಆ್ಯಂಡ್ ಎರಡೂ ತಂಡಗಳು ಕೂಡ ಭರ್ಜರಿ ತಯಾರಿಗಳನ್ನು ನಡೆಸಿದ್ದಾವೆ. ಆ್ಯಂಡ್ ಎರಡೂ ತಂಡಗಳು ಕೂಡ ತಮ್ಮ ಒಂದು ಓಪನಿಂಗ್ ಮ್ಯಾಚಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿವೆ ಅಂತ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ RCB ಬಗ್ಗೆ ಮಾತಾಡೋದಾದರೆ, ಸೊ ಒಂದು 16 ಓವರ್ಗೆ ಮ್ಯಾಚ್ ಕಂಪ್ಲೀಟ್ ಮಾಡ್ಕೊಂಡು ಬಂದಂತಹ ಒಂದು ತಂಡ. ಆ್ಯಂಡ್ ಎಲ್ಲ ಕೂಡ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಬೌಲಿಂಗಲ್ಲಂತೂ ಸೊ ಒಳ್ಳೆ ಕಮ್ಬ್ಯಾಕ್ ಮಾಡಿದರು. ಸೊ KKR ವಿರುದ್ಧ ಆಫ್ಟರ್ ಪವರ್ ಪ್ಲೇ ಅಂಡ್ ಒಂದೊಳ್ಳೆ ಜೋಶಲ್ಲಂತೂ ಇದ್ದಾರೆ ನಮ್ಮ ಹುಡುಗರು. ಸೊ CSKನ ಚೆನ್ನೈನಲ್ಲೇ ಸೋಲಿಸುವಂಥದ್ದು ಒಂದು ಒಳ್ಳೆ ಗೆಲುವು ಆಗುತ್ತೆ. ಸೊ ಅದು ಇವತ್ತೇನಾದರೂ RCB ತಂಡ ಸೊ CSKಗೆ ಸೋಲಿಸಿದ್ರೆ ನಿಜವಾಗ್ಲೂ ಅವರಿಗೆ ಒಂದು ರೀತಿಯ ಮುಖಭಂಗ ಅನ್ನೋ ರೀತಿಯಲ್ಲಿ ಆಗುತ್ತೆ. ಯಾಕಂತಂದರೆ ಲಾಸ್ಟ್ ಇಯರ್ ಸೊ ಒಂದು ಲೀಗ್ ಮ್ಯಾಚ್ ಕೊನೆಯ ಪಂದ್ಯದಲ್ಲಿ ಸೊ ಅವ್ರನ್ನ ಪ್ಲೇ ಆಫಿಂದ ಆಚೆ ದಬ್ಬಿರೋವಂಥ ತಂಡ ನಮ್ಮ RCB ತಂಡ. ಆ್ಯಂಡ್ ಆ ತಂಡದ ಮೇಲೆ ಸೊ ರಿವೆಂಜ್ ತೀರಿಸ್ಕೊಳ್ಳೋವಂಥ ಎಲ್ಲ ಒಂದು ಏನಂತಂದರೆ ಪ್ಲ್ಯಾನ್ಗಳನ್ನು ಕೂಡ ಅವ್ರು ಮಾಡ್ಕೊಂಡಿರ್ತಾರೆ. ಯಾವ ರೀತಿಯಲ್ಲಿ ಇವ್ರನ್ನ ಅಂದರೆ ಸೋಲಿಸಬೇಕು ಅಂತ. ಅದರಲ್ಲೂ ಮುಖ್ಯವಾಗಿ ಅವರ ಒಂದು ಮನೆ ಅಂಗಳ ಆಗಿರೋದ್ರಿಂದ ಖಂಡಿತವಾಗ್ಲೂ ಅಡ್ವಾಂಟೇಜ್ ಅವರು ತಗೊಂತಾರೆ. ಜೊತೆಗೆ ಸ್ಪಿನ್ ದಾಳಿನ ಸೊ ಪಕ್ಕ ಅವರು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ತಂಡನ ಸೋಲಿಸುವಂಥ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಆಲ್ರೆಡಿ ನಿಮಗೆ ನಿನ್ನೆ ಒಂದು ಸ್ಟ್ರಾಟಜಿ ವಿಡಿಯೋದಲ್ಲಿ ಎಲ್ಲ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ CSK ಪ್ಲೇಯಿಂಗ್ 11 ಏನಿರುತ್ತೆ, ಪಿಚ್ ಯಾವ ರೀತಿಯಲ್ಲಿ ಇರುತ್ತೆ. ಸೊ ನಾರ್ಮಲಿ ನಿಮ್ಗೆ ಗೊತ್ತಿರೋ ಚೆನ್ನೈ ಪಿಚ್ಚು ಸೊ ಡೀಸೆಂಟಾಗಿ ಫಾಸ್ಟ್ ಬೌಲರ್ಗೆ ಪೇಸರ್ಗಳಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಸ್ಪಿನ್ನರ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಏನಂತಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಬಿಗ್ ಸ್ಕೋರ್ ಇದ್ದರೆ ಚೇಸ್ ಮಾಡುವಂಥದ್ದು ಕಷ್ಟ. 190 180 ಪ್ಲಸ್ ಹೊಡೆದ್ರೆ ಖಂಡಿತವಾಗ್ಲೂ ಚೇಸಿಂಗ್ ತಂಡಕ್ಕೆ ಕಷ್ಟ ಆಗೇ ಆಗುತ್ತೆ. ನೀವು ಲಾಸ್ಟ್ ಮ್ಯಾಚ್ ಆಲ್ರೆಡಿ ನೋಡಿದ್ದೀರಾ. ಸೊ ಮುಂಬೈ ತಂಡ ಒಂದು ಫೈಟ್ ಬ್ಯಾಕ್ ಕೊಡ್ತು ಸೊ CSKಗೆ, ಚಿಕ್ಕ ಮೊತ್ತ ಆದರೂ ಕೂಡ ಒಂದು ಫೈಟ್ ಬ್ಯಾಕ್ ಕೊಡ್ತು ಅಂತ ಹೇಳ್ತೀನಿ. ಸೊ ಆ ರೀತಿಯಲ್ಲಿ ಸೊ ಚೆನ್ನೈನಲ್ಲಿ ಅಷ್ಟು ಈಸಿಯಾಗಿ ಚೇಸ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಒಂದು ಒಳ್ಳೆಯ ಒಂದು ಫೈಟ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾರು ಒಂದು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಖಂಡಿತವಾಗ್ಲೂ ಆ ತಂಡ ವಿನ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಪಿಚ್ ಬಗ್ಗೆ ಮಾತಾಡಿದ್ದಾಯಿತು, ಸೊ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಇಲ್ಲಿ CSKನವರಂತೂ ಖಂಡಿತವಾಗ್ಲೂ ಆ ಒಂದು ಏನು ಲಾಸ್ಟ್ ವಿನ್ನಿಂಗ್ ಕಾಂಬಿನೇಷನ್ ಇದೆ ಅದನ್ನು ಚೇಂಜ್ ಮಾಡಲ್ಲ ಅವರು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಪತಿರಣ ಬಂದರೂ ಬರ್ಬೋದು ಅಂತ. ಸೊ ಅಲ್ಲಿ ಎಲ್ಲಿಸ್ ಬದಲಾಗಿ ಫಿಟ್ ಆಗಿಲ್ಲ ಸೊ ಪತಿರಣ ಅವರು. ಸೊ ಅವರ ಫ್ಲೇಮಿಂಗ್ ಹೇಳಿದ್ದಾರೆ ಹೆಡ್ ಕೋಚು. ಸೊ ಅವ್ರು ಹೇಳಿರೋ ಪ್ರಕಾರ ಇನ್ನೂ ಅವ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಸೊ ಸದ್ಯಕ್ಕೆ ಸೊ ನಾವು ಇನ್ನೂ ಎಲ್ಲಿಸ್ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ಪತಿರಣ ಅವರು ಸೊ ಈ ಒಂದು ಪಂದ್ಯಕ್ಕೆ ಅವೈಲೇಬಲ್ ಆಗಿರಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟು ಅವರು 3 ಜನ ಸ್ಪಿನ್ನರ್ ಇದ್ದಾರೆ. ಸೊ ಜೊತೆಗೆ ಪಾರ್ಟ್ ಟೈಮ್ ಸ್ಪಿನ್ನರ್ಗಳು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಒಂದು 5 ಜನ ಸ್ಪಿನ್ನರ್ಗಳಿದ್ದಾರೆ ಅವ್ರ ಹತ್ರ. ಸೊ ಅವ್ರನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊತಾರೆ ಋತುರಾಜ್ ಗಾಯಕ್ವಾಡ್ ಅವರು ಅಂತ ನೋಡುವಂಥ ವಿಚಾರ. ಜೊತೆಗೆ ನಮ್ಮ ಒಂದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಖಂಡಿತವಾಗಿ ನಮ್ಮಲ್ಲಿ ಮೇ ಬಿ ಏನು ಮೇಜರ್ ಚೇಂಜಸ್ ಏನಿರಲ್ಲ. ಆ್ಯಂಡ್ ನಮ್ಮದು ಇಂಜುರಿ ಅಂತಂದರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು. ಆ್ಯಂಡ್ ಇಲ್ಲಿ ದಿನೇಶ್ ಕಾರ್ತಿಕ್ ಹೇಳಿರೋ ಪ್ರಕಾರ ಇನ್ನೂ ಯಾವುದೂ ಡಿಸೈಡ್ ಆಗಿಲ್ಲ. ಅಂದರೆ ಮೇ ಬಿ ಪಂದ್ಯ ಇನ್ನೇನು ಸ್ವಲ್ಪ ಕೆಲವೇ ಗಂಟೆಗಳಿರೋ ಟೈಮಲ್ಲಿ ಡಿಸೈಡ್ ಮಾಡ್ತಾರಂತ ಅನ್ಕೊತೀನಿ. ಸೊ ಮೇ ಬಿ ಚೇಂಜ್ ಮಾಡಲ್ಲ ಅನ್ಕೊತೀನಿ. ಯಾಕಂತಂದರೆ ಇಲ್ಲಿ ಸ್ಪಿನ್ನರ್ಗೂ ಕೂಡ ಹೆಲ್ಪ್ ಆಗಿರೋದ್ರಿಂದ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಎಸ್ ದಯಾಳು ಕೂಡ ಡಿಸೆಂಟಾಗಿ ಮಾಡಿದ್ದಾರೆ, ಜೋಶ್ ಹೆಜಲ್ವುಡ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಸಿಕ್ದಾರು ಅಷ್ಟೇ ಸ್ವಲ್ಪ ಡೀಸೆಂಟಾಗಿ ಮಾಡಿದ್ದಾರೆ. ಮೇ ಬಿ ರಸಿಕ್ದಾರು ಈ ಒಂದು ಮ್ಯಾಚಲ್ಲಿ ಈ ಒಂದು ಚೇಪಕ್ನ ಪಿಚ್ ಮೇಲೆ ಅವರ ಸ್ಲೋವರ್ ಒನ್ಗಳು ಮತ್ತು ಅವರ ಒಂದು ಸೊ ವೇರಿಯೇಷನ್ಗಳು ಸೊ ಹೆಲ್ಪ್ ಆಗ್ಬೋದು. ಸೊ ಅದಕ್ಕೋಸ್ಕರ ಇವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊತೀನಿ. ಸೊ ಭುವನೇಶ್ವರ್ ಕುಮಾರ್ ಅವ್ರಿಗೆ ಇನ್ನೂ ಸ್ವಲ್ಪ ದಿನ ರೆಸ್ಟ್ ಕೊಡ್ತಾರೆ. ಯಾಕಂದರೆ ಲಾಂಗ್ ಟೂರ್ನಮೆಂಟ್ ಆಗಿರೋದ್ರಿಂದ ಕಂಪ್ಲೀಟ್ ರಿಕವರಿ ಆಗಬೇಕಾಗತ್ತೆ. ಸೊ ಮಿಡ್ಲಲ್ಲಿ ಸುಮ್ಮನೆ ತೊಗೊಂಡು ಬಂದು ಮತ್ತೆ ತಿರ್ಗಿ ಇಂಜುರಿ ಆದರೆ ಸೊ ಟೂರ್ನಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಇನ್ನೂ ಸ್ವಲ್ಪ ದಿನ ಇನ್ನೂ ಕೆಲವು ಪಂದ್ಯಗಳು ರೆಸ್ಟ್ ಕೊಡ್ತಾರೆ. ಸೊ ನಮ್ಮದು ಪ್ಲೇಯಿಂಗ್ 11 ಮೇ ಬಿ ಸೇಮೇ ಇರುತ್ತೆ ಅನ್ಕೊತೀನಿ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಇದರಲ್ಲಿ ಸೊ DDP ಮನೋಜ್ ಬಂದಂಗೆ ಆ್ಯಂಡ್ ಸ್ವಪ್ನಿಲ್ ಸಿಂಗ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಯಾರ ಒಂದು ಅವಶ್ಯಕತೆ ಇದೆ ಸೊ ಇಂಪ್ಯಾಕ್ಟ್ ಪ್ಲೇಯರಿಗೆ ಅವ್ರನ್ನ ತೊಗೊಳೋದು ಬೆಟ್ರ್ ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ DDP ಬಂದರು, ಜಾಸ್ತಿ ರನ್ ಕೂಡ ಹೊಡಿಲಿಲ್ಲ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೊ ಓಪನಿಂಗಲ್ಲಿ ಸೊ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಇರ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಒನ್-ಡೇನಲ್ಲಿ ಸೊ ರಜತ್ ಪತಿದಾರ್ ಬರಬೇಕು. ಆ್ಯಂಡ್ ಸೊ 4ನೇ ಪ್ಲೇಸಲ್ಲಿ ಲಿವಿಂಗ್ಸ್ಟನ್ ಇರ್ತಾರೆ. ಸೊ ಇಲ್ಲಿ 5ನೇ ಪ್ಲೇಸಲ್ಲಿ ಜಿತೇಶ್ ಶರ್ಮಾ ಇರ್ತಾರೆ. ಆ್ಯಂಡ್ ನೆಕ್ಸ್ಟು ಸೊ ಟೀಮ್ ಡೇವಿಡ್ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಕೃಣಾಲ್ ಪಾಂಡ್ಯ. ಸೊ ಇದು ನನ್ನ ಪ್ರಕಾರ ಬ್ಯಾಟಿಂಗ್ ಸ್ಟ್ರೆಂತ್ ನಮ್ಮದು. ಸೊ 7ನೇ ಒಂದು ಸ್ಥಾನದವರೆಗೂ ಕೂಡ ಬ್ಯಾಟಿಂಗ್ ಇದೆ. ಆ್ಯಂಡ್ ನಾನು ಹೇಳುವಂಥದ್ದು ಕೃಣಾಲ್ ಪಾಂಡ್ಯ ಅವರನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ. ಯಾಕಂತಂದರೆ ಸೊ ಸ್ಪಿನ್ ದಾಳಿ ಏನಾದರೂ ಬಂತು, ಬೇಗ ವಿಕೆಟ್ ಹೊಂಟೋಯ್ತು ಅಂತಂದರೆ ಅವ್ರನ್ನ ಅಪ್ ದ ಆರ್ಡರ್ ಕಳಿಸ್ಬೇಕು ಟೀಮ್ ಡೇವಿಡ್. ಆ್ಯಂಡ್ ಟೀಮ್ ಡೇವಿಡ್ಗಿಂತ ಮುಂಚೆ ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯ ಅವ್ರನ್ನ ಕಳಿಸ್ಬೇಕು. ಇನ್ ಕೇಸ್
ಒಂದು 2-3 ವಿಕೆಟ್ ಬೇಗ ಹೊಂಟಾಯಿತು ಅಂತ ನನ್ನ ಪ್ರಕಾರ ಲಿವಿಂಗ್ಸ್ಟನ್ಗಿಂತ ಮುಂಚೆನೇ ಕಳಿಸೋದು ಬೆಟರ್ ನನಗೆ ಕೃಣಾಲ್ ಪಾಂಡ್ಯ. ಯಾಕಂದರೆ ಸ್ಪಿನ್ ಅವ್ರು ಚೆನ್ನಾಗಿ ಆಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಮುಂಚೆ ತೊಗೊಂಡು ಬರೋದು ಬೆಟರ್. ಆ್ಯಂಡ್ ನನಗೆ ದೇವದತ್ ಪಡಿಕ್ಕಲ್ ಅವ್ರನ್ನ ಇವತ್ತಿನ ಒಂದು ಪಂದ್ಯದಲ್ಲಿ ಸೊ ಆಡಿಸದೇ ಇರೋದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಬಾಲ್ ತಿಂತಾರೆ. ಸೊ ಅವ್ರನ್ನ ಸುಮ್ಮನೆ ಬಾಲ್ ವೇಸ್ಟ್ ಆಗುತ್ತೆ. ಸೊ ರನ್ಸು ಕೂಡ ಬರೋದಿಲ್ಲ. ಸೊ ಒಳ್ಳೆ ಪಿಚ್ಚಲ್ಲೇ ಅವ್ರು ಆ ರೇಂಜಿಗೆ ಸ್ಟ್ರಗಲ್ ಮಾಡ್ತಾರೆ ಅಂತಂದರೆ ಇನ್ನು ಸ್ಪಿನ್ ಟ್ರ್ಯಾಕು ಆ್ಯಂಡ್ ಬೌಲರ್ಗಳಿಗೆ ಹೆಲ್ಪ್ ಇರುವಂಥ ಪಿಚ್ಚಲ್ಲಿ ಖಂಡಿತವಾಗ್ಲೂ ಸ್ಟ್ರಗಲ್ ಮಾಡೇ ಮಾಡ್ತಾರೆ. ಸದ್ಯಕ್ಕೆ ಅವರನ್ನು ಸೊ ಇಂಪ್ಯಾಕ್ಟ್ ಪ್ಲೇಯರ್ ಇದರಿಂದ ಹೊರಗಡೆ ಇಟ್ಟು ಸ್ವಪ್ನಿಲ್ ಸಿಂಗ್ ಅವ್ರು ಮನೋಜ್ ಬಂದಂಗೆ ಅವ್ರನ್ನ ತೊಗೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ ನನಗೆ. ಸ್ವಪ್ನಿಲ್ ಸಿಂಗ್ ಅವ್ರನ್ನ ಬೇಕಾದರೆ ನೀವು ಸೊ ಡೆತ್ ಓವರ್ಸಲ್ಲಿ ಬ್ಯಾಟಿಂಗ್ ಟೈಮಲ್ಲಿ ತೊಗೊಂಡು ಬನ್ನಿ, ಸ್ವಲ್ಪ ರನ್ಸ್ಗಳು ಕೂಡ ಹೊಡಿತಾರೆ. ಆ್ಯಂಡ್ ಬೌಲಿಂಗಲ್ಲಿ ಕೂಡ ಸೊ ಬೌಲಿಂಗ್ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಇನ್ ಕೇಸ್ ನಮ್ಮದು ಫಸ್ಟ್ ಬ್ಯಾಟಿಂಗ್ ಇತ್ತು ಅಂತಂದರೆ ಸೊ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ಅವರ ಒಂದು ಬೌಲಿಂಗ್ ಕೂಡ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಸ್ಟ್ರಾಟಜಿ. ಆ್ಯಂಡ್ ಇದು ನನ್ನ ಒಂದು ಬ್ಯಾಟಿಂಗ್ ಆರ್ಡರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಾಲಿಂಗಲ್ಲಿ ಮಾತಾಡಿದ್ರೆ ಸೊ ನೀವು ಲಾಸ್ಟ್ ಒಂದು ಮ್ಯಾಚಲ್ಲಿ ನೋಡಿದ್ರೆ ಜೋಶ್ ಹೇಜಲ್ವುಡ್ ಅಂತೂ ಅದ್ಭುತವಾಗಿ ಬಾಲ್ ಮಾಡಿದ್ದಾರೆ. ಆ್ಯಂಡ್ ಯಶ್ ದಯಾಳು ಸೊ ಫಸ್ಟ್ ಓವರ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸೆಕೆಂಡ್ ಓವರ್ ಸಿಕ್ಕಾಪಟ್ಟೆ ದುಬಾರಿ ಆದರು. ಆ್ಯಂಡ್ 19th ಓವರ್ ಅಂತೂ ಅದ್ಭುತವಾಗಿ ಮಾಡಿದ್ರು. 4 ರನ್ನು ಸೊ 1 ವಿಕೆಟ್ ಕೂಡ ತೊಗೊಂಡು 19ನೇ ಓವರಲ್ಲಿ ಸೊ 4 ರನ್ ಕೊಟ್ಟಿರುವಂಥದ್ದವರು. ಸೊ ಒಳ್ಳೆ ರೀತಿಯಲ್ಲಿ ಬಾಲ್ ಮಾಡಿದ್ರು. ಆ್ಯಂಡ್ ರಸಿಕ್ದಾರ್ ಅಷ್ಟೇ ಸ್ವಲ್ಪ ಡೀಸೆಂಟಾಗಿ ಬಾಲ್ ಮಾಡಿದ್ದಾರೆ. ಬಟ್ ಅವರಿಗೆ ನನಗೆ ಅವರು ಪವರ್ ಪ್ಲೇನಲ್ಲೆಲ್ಲ ಅವರಿಗೆ ಓವರ್ ಕೊಡೋವಂಥದ್ದು ಅಷ್ಟು ಸ್ಟ್ರಾಟಜಿ ಸರಿ ಅಂತ ಅನಿಸಲಿಲ್ಲ. ಅವ್ರನ್ನ ಡೆತ್ತಲ್ಲಿ ಇಟ್ಕೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಸುಯೇಶ್ ಶರ್ಮಾ ಸ್ವಲ್ಪ ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆದರು. ಬಟ್ ರಜಲ್ ಅನ್ನೋವಂಥ ಒಂದು ಆಟಗಾರನ ವಿಕೆಟ್ ಕಿತ್ತಿದ್ರಲ್ಲ, ಸೊ ಅದೊಂದು ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. ಸೊ ಲಾಸ್ಟ್ ಓವರು ಸ್ವಲ್ಪ ಡಿಸೆಂಟಾಗಿ ಆಯಿತು. ಸೊ ಮೇ ಬಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಇದು ಸ್ವಲ್ಪ ಸ್ಪಿನ್ ಟ್ರ್ಯಾಕ್ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಸ್ವಲ್ಪ ಅವರು ಸುಯೇಶ್ ಶರ್ಮಾ ಅವರು ಸ್ವಲ್ಪ ಡಿಸಿಪ್ಲಿನ್ ಆಗಿ ಸೊ ಬಾಲ್ ಮಾಡಬೇಕಾಗುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಶಾರ್ಟ್ ಹಾಕೋವಂಥ ಒಂದು ಪ್ರಯತ್ನ ಪಡ್ತಾರೆ ಅವರು. ಸೊ ಅಲ್ಲಿ ಸಿಕ್ಸರ್ಗಳು ಬೌಂಡ್ರಿಗಳು ತೊಗೊಳ್ಳೋವಂಥ ಒಂದು ಸಾಧ್ಯತೆಗಳಿರುತ್ತೆ ಸೊ ಅಪೋಸಿಟಲ್ಲಿರುವಂಥ ಬ್ಯಾಟ್ಸ್ಮನ್ಗಳು. ಸೊ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಸೊ ಒಂದು ಒಳ್ಳೆ ಪರ್ಫಾರ್ಮ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸೊ ಫ್ಯಾನ್ಸ್ ಅಂತೂ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಹೈಪ್ ಕ್ರಿಯೇಟ್ ಆಗಿದೆ. ಆ್ಯಂಡ್ CSK ಫ್ಯಾನ್ಸ್ಗಳಂತೂ ಒಳ್ಳೆ ತಿಪ್ಪೆನಲ್ಲಿ ನಾಯಿ ಕೊಡೆ ಇದ್ದಂಗೆ ಎಲ್ಲ ಎದ್ದೇಳ್ತಾ ಇದ್ದಾರೆ ಇವಾಗ ಸೊ RCBನ ಟ್ರೋಲ್ ಮಾಡಲಿಕ್ಕೋಸ್ಕರ. ಆ್ಯಂಡ್ ಇವತ್ತೇನಾದರೂ CSK ವಿರುದ್ಧ RCB ಗೆದ್ದಿತು ಅಂತ ತಿಳ್ಕೊಳ್ಳಿ, ಸೋಷಿಯಲ್ ಮೀಡಿಯಾ ಆದರೂ ಆಗಿರ್ಬೋದು, ಹೊರಗಡೆಗಾದರೂ ಆಗಿರ್ಬೋದು, ಸ್ಟೇಡಿಯಂ ಹೊರಗಡೆಗೆ ಚಿಂದಿ ಚಿತ್ರಾನ್ನ ಆಗೋಗಿರ್ತಾರೆ ಅವರು. ಯಾಕಂದರೆ ಆ ಒಂದು ಮಟ್ಟಿಗೆ ಹೈಪ್ ಇದೆ. ಆ್ಯಂಡ್ ಈ ಸಾರಿ ತಂಡ ಕೂಡ ನಮ್ಮದು ಬ್ಯಾಲೆನ್ಸಿಂಗ್ ಆ್ಯಂಡ್ ಅವ್ರಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಓನ್ಲಿ ಏನಂತಂದರೆ ಇಂಟೆಂಟು ಸೊ ಅಗ್ರೆಷನ್ನು ಆ್ಯಂಡ್ ಅದು ಹೇಳಿದ್ನಲ್ಲ ಎಕ್ಸಿಕ್ಯೂಷನಲ್ಲಿ ಚೆನ್ನಾಗಿ ಆಡಿದ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಅವ್ರನ್ನ ಡಾಮಿನೇಟ್ ಮಾಡೇ ಮಾಡುತ್ತೆ. ಓಕೆ, ಸ್ವಲ್ಪ ಕ್ಯಾಪ್ಟನ್ಸಿನಲ್ಲಿ ಯಾವುದೇ ರೀತಿಯಲ್ಲಿ 40 ಓವರು ಆ ಕಡೆ ಈ ಕಡೆ ಗಮನ ಹರಿಸ್ದೇನೆ ಸೊ ಪಕ್ಕ ಅದೇ ಒಂದು ಸ್ಟೇಡಿಯಂನಲ್ಲೇ ಗಮನ ಇಟ್ಟು ಆಡಿದ್ರೆ ಖಂಡಿತವಾಗ್ಲೂ ಗೆಲ್ತಾರೆ. ಯಾಕಂದರೆ ತಂಡ ಚೆನ್ನಾಗಿದೆ ಈ ಸಾರಿ, ಬ್ಯಾಲೆನ್ಸಿಂಗ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಅವ್ರಿಗಿಂತೂ ಚೆನ್ನಾಗಿದೆ. ಸೊ ಸ್ಪಿನ್ ದಾಳಿ ಕೂಡ ಸ್ವಲ್ಪ ನಮ್ಮದು ಡೀಸೆಂಟ್ ಅನ್ಸಿದ್ರು ಕೂಡ ಸೊ ಅವರ ಒಂದು 3 ಜನ ಸ್ಪಿನ್ನರ್ಗಳನ್ನು ಡಾಮಿನೇಟ್ ಮಾಡಿದ್ರೆ, ಅದರಲ್ಲೂ ಮುಖ್ಯವಾಗಿ ಇಬ್ಬರು ಮೇನ್, ಒಂದು ಜಡೇಜಾ ಆ್ಯಂಡ್ ಇನ್ನೊಂದು ಯಾರು ನೂರ್ ಅಹ್ಮದ್. ಸೊ ಅವರಿಬ್ಬರನ್ನ ಟ್ಯಾಕಲ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಸೊ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಸೊ ಕಂಟಿನ್ಯೂಸ್ 20 ಓವರ್ ಆಡಬೇಕು ನನ್ನ ಪ್ರಕಾರ. ಅವ್ರೇನು ಸ್ವಲ್ಪ ಸ್ಟ್ರೈಕ್ ರೇಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ 20 ಓವರ್ ಆಡಿದ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.